ಫೆಬ್ರವರಿ 28ರಂದು ಭಾರತದಾದ್ಯಂತ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ನ್ಯಾಷನಲ್ ಸೈನ್ಸ್ ಡೇ ಅತ್ಯಂತ ಸಂಭ್ರಮದಿಂದ ಆಚರಿಸಲಾಗುತ್ತದೆ. ಈ ವಿಶೇಷ ದಿನದಂದು ಸರ್ ಸಿ ವಿ ರಾಮನ್ ಅವರ ಕ್ರಾಂತಿಕಾರಿ ಆವಿಷ್ಕಾರವಾದ ರಾಮನ್ ಎಫೆಕ್ಟ್ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ. ರಾಷ್ಟ್ರೀಯ ವಿಜ್ಞಾನ ದಿನದ ಹಿನ್ನೆಲೆ 1928ರ ಫೆಬ್ರವರಿ 28ರಂದು ಸರ್ ಸಿ ವಿ ರಾಮನ್ ಅವರು ತಮ್ಮ ಪ್ರಖ್ಯಾತ ರಾಮನ್ ಪರಿಣಾಮವನ್ನು ರಾಮನ್ ಎಫೆಕ್ಟ್ ಜಗತ್ತಿಗೆ ಘೋಷಿಸಿದರು. ಈ ದಿನದ ನೆನಪಿಗಾಗಿ ಭಾರತ ಸರ್ಕಾರವು 1986ರಲ್ಲಿ ಈ ದಿನವನ್ನು ರಾಷ್ಟ್ರೀಯ ವಿಜ್ಞಾನ ದಿನವೆಂದು ಘೋಷಿಸಿತು. ವಿಜ್ಞಾನದ ಮಹತ್ವವನ್ನು ಸಾರುವುದರ ಜೊತೆಗೆ ಯುವಜನರಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಏನಿದು ರಾಮನ್ ಎಫೆಕ್ಟ್? ರಾಮನ್ ಎಫೆಕ್ಟ್ ಸರಳವಾಗಿ ಹೇಳುವುದಾದರೆ, ಬೆಳಕು ಒಂದು ಪಾರದರ್ಶಕ ಮಾಧ್ಯಮದ ದ್ರವ ಅಥವಾ ಅನಿಲ ಮೂಲಕ ಹಾದು ಹೋಗುವಾಗ ಅದರ ದಿಕ್ಕು ಮತ್ತು ಶಕ್ತಿಯಲ್ಲಿ ಬದಲಾವಣೆಯಾಗುವ ವಿದ್ಯಮಾನವೇ ರಾಮನ್ ಪರಿಣಾಮ. ಬೆಳಕಿನ ಚದುರುವಿಕೆ: ಒಂದು ವಸ್ತುವಿನ ಮೇಲೆ ಬೆಳಕು ಬಿದ್ದಾಗ ಆ ವಸ್ತುವಿನ ಅಣುಗಳು ಬೆಳಕಿನ ಕಿರಣಗಳನ್ನು ಚದುರಿಸುತ್ತವೆ. ಬಣ್ಣದ ಬದಲಾವಣೆ: ಹೀಗೆ ಚದುರಿದ ಬೆಳಕಿನ ಹೆಚ್ಚಿನ ಭಾಗವು ಮೂಲ ಬೆಳಕಿನ ಬಣ್ಣವನ್ನೇ ಹೊಂದಿರುತ್ತದೆ. ಆದರೆ ಅತಿ ಸಣ್ಣ ಪ್ರಮಾಣದ ಬೆಳಕು ಮೂಲ ಬಣ್ಣಕ್ಕಿಂತ ಭಿನ್ನವಾದ ಬಣ್ಣವನ್ನು ತರಂಗಾಂತರ ಹೊಂದಿರುತ್ತದೆ. ವೈಜ್ಞಾನಿಕ ಸತ್ಯ: ಮಾಧ್ಯಮದ ಅಣುಗಳು ಬೆಳಕಿನ ಫೋಟಾನ್ಗಳೊಂದಿಗೆ ಫೋಟಾನ್ಸ್ ಸಂವಹನ ನಡೆಸಿದಾಗ ಫೋಟಾನ್ಗಳು ಸ್ವಲ್ಪ ಶಕ್ತಿಯನ್ನು ಕಳೆದುಕೊಳ್ಳುತ್ತವೆ ಅಥವಾ ಪಡೆಯುತ್ತವೆ. ಇದರಿಂದಾಗಿ ಬೆಳಕಿನ ತರಂಗಾಂತರದಲ್ಲಿ ಬದಲಾವಣೆಯಾಗುತ್ತದೆ. ಆವಿಷ್ಕಾರಕ್ಕೆ ಪ್ರೇರಣೆ: ಸಮುದ್ರವೇಕೆ ನೀಲಿಯಾಗಿದೆ? 1921ರಲ್ಲಿ ಸರ್ ಸಿ ವಿ ರಾಮನ್ ಅವರು ಇಂಗ್ಲೆಂಡ್ನಿಂದ ಭಾರತಕ್ಕೆ ಹಡಗಿನಲ್ಲಿ ಮರಳುತ್ತಿದ್ದಾಗ ಸಮುದ್ರದ ನೀರು ಗಾಢ ನೀಲಿ ಬಣ್ಣದಲ್ಲಿರುವುದನ್ನು ಗಮನಿಸಿದರು. ಅಂದು ಚಾಲ್ತಿಯಲ್ಲಿದ್ದ ಸಿದ್ಧಾಂತದ ಪ್ರಕಾರ ಆಕಾಶದ ಬಣ್ಣ ಪ್ರತಿಫಲಿಸುವುದರಿಂದ ಸಮುದ್ರ ನೀಲಿಯಾಗಿ ಕಾಣುತ್ತದೆ ಎನ್ನಲಾಗಿತ್ತು. ಆದರೆ ಇದನ್ನು ಒಪ್ಪದ ರಾಮನ್ ನೀರಿನ ಅಣುಗಳೇ ಬೆಳಕನ್ನು ಚದುರಿಸುವುದರಿಂದ ಈ ಬಣ್ಣ ಬರುತ್ತದೆ ಎಂದು ಸಾಬೀತುಪಡಿಸಲು ಪ್ರಯೋಗಗಳನ್ನು ಆರಂಭಿಸಿದರು. ರಾಮನ್ ಪರಿಣಾಮದ ಪ್ರಾಮುಖ್ಯತೆ ಮತ್ತು ಅನ್ವಯಗಳು: ಈ ಆವಿಷ್ಕಾರವು ವಿಜ್ಞಾನದ ವಿವಿಧ ಕ್ಷೇತ್ರಗಳಲ್ಲಿ ಕ್ರಾಂತಿಕಾರಕ ಬದಲಾವಣೆ ತಂದಿತು. 1. ರಾಮನ್ ಸ್ಪೆಕ್ಟ್ರೋಸ್ಕೋಪಿ: ವಸ್ತುವಿನ ಅಣುರಚನೆಯನ್ನು ತಿಳಿಯಲು ಇದನ್ನು ಬಳಸಲಾಗುತ್ತದೆ. 2. ಔಷಧ ಕ್ಷೇತ್ರ: ನಕಲಿ ಔಷಧಿಗಳನ್ನು ಪತ್ತೆಹಚ್ಚಲು ಮತ್ತು ರಾಸಾಯನಿಕ ಸಂಯೋಜನೆಗಳನ್ನು ತಿಳಿಯಲು ಸಹಕಾರಿ. 3. ರಕ್ಷಣೆ ಮತ್ತು ಭದ್ರತೆ: ಸ್ಫೋಟಕಗಳನ್ನು ಅಥವಾ ಅಕ್ರಮ ವಸ್ತುಗಳನ್ನು ದೂರದಿಂದಲೇ ಪತ್ತೆಹಚ್ಚಲು ರಾಮನ್ ಲೇಸರ್ ಬಳಸಲಾಗುತ್ತದೆ. 4. ಆಕಾಶಕಾಯಗಳ ಅಧ್ಯಯನ: ಗ್ರಹಗಳ ಮೇಲಿರುವ ಖನಿಜಾಂಶಗಳನ್ನು ಗುರುತಿಸಲು ಇದನ್ನು ಬಳಸಲಾಗುತ್ತದೆ. ಸರ್ ಸಿ ವಿ ರಾಮನ್ ಅವರ ಸಾಧನೆಗಳು: ನೊಬೆಲ್ ಪ್ರಶಸ್ತಿ 1930ರಲ್ಲಿ ಭೌತಶಾಸ್ತ್ರ ವಿಭಾಗದಲ್ಲಿ ಈ ಆವಿಷ್ಕಾರಕ್ಕಾಗಿ ಅವರಿಗೆ ನೊಬೆಲ್ ಪ್ರಶಸ್ತಿ ಲಭಿಸಿತು. ಈ ಗೌರವ ಪಡೆದ ಮೊದಲ ಏಷ್ಯನ್ ಮತ್ತು ಮೊದಲ ಭಾರತೀಯ ವಿಜ್ಞಾನಿ ಇವರು. ಭಾರತ ರತ್ನ 1954ರಲ್ಲಿ ಭಾರತದ ಅತ್ಯುನ್ನತ